ಮಂಡ್ಯ ಭಾಗದ ಜೀವನಾಡಿ ಕೆಆರ್ಎಸ್ ಜಲಾಶಯ ಬಟ್ ಜೂನ್ ತಿಂಗಳಲ್ಲಿ ಅದು ಭರ್ತಿಯಾಗಿದೆ. ಹಾಗಾಗಿ ಸಂಭ್ರಮದ ವಾತಾವರಣ ಆ ಭಾಗದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎಂದಿನಂತೆ ಸಂಪ್ರದಾಯ ಕೆಆರ್ಎಸ್ ಡ್ಯಾಮ್ ಭರ್ತಿ ಆದರೆ ಅದಕ್ಕೆ ಬಾಗಿನ ಅರ್ಪಣೆ ಮಾಡಲಾಗುತ್ತೆ. ಯಾವುದೇ ಪಕ್ಷ ಅಧಿಕಾರಕ್ಕಿರಲಿ, ಯಾರೇ ಸಿಎಂ ಆದರೂ ಕೂಡ ಸಹಜವಾಗಿ ಅದಕ್ಕೆ ಬಾಗಿನ ಅರ್ಪಣೆ ಕೂಡ ಮಾಡಲಾಗುತ್ತೆ. ಅದರಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ನಾಳೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಎಲ್ಲಾ ರೀತಿಯಲ್ಲಿ ಕೆಆರ್ಎಸ್ ಡ್ಯಾಮ್ ಸುತ್ತಮುತ್ತ ಆಗ್ತಾ ಇದೆ. ನಿರಂತರ ಮಳೆಗೆ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರುವ ಹಿನ್ನೆಲೆ ಸಿಎಂ ಬಾಗಿನ ಅರ್ಪಿಸಲಿದ್ದಾರೆ. ನಾಳೆ ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲೇ ಬಾಗಿನ ಅರ್ಪಣೆಯಾಗುತ್ತೆ. ಅಂದ್ರೆ ಒಂದಷ್ಟು ಸಂಪ್ರದಾಯಗಳ ವಿಧಿವಿಧಾನಗಳ ಪ್ರಕಾರ ಬಾಗಿನ ಅರ್ಪಣೆ ಆಗುತ್ತೆ. ಹಾಗಾಗಿ ಭಾನುಪ್ರಕಾಶ್ ಶರ್ಮಾ ಅವರ ಅನತಿಯಂತೆ ಅವರ ಮಾರ್ಗದರ್ಶನದಲ್ಲೇ ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಿದ್ದರಾಮಯ್ಯನವರು ನಾಳೆ ಕೆಆರ್ಎಸ್ ಡ್ಯಾಮ್ಗೆ ಭೇಟಿ ಕೊಡ್ತಾರೆ, ಬಾಗಿನ ಅರ್ಪಣೆ ಮಾಡ್ತಾರೆ. ಸಹಜವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಗಮನಿಸ್ತೀವಿ, ಈ ತುಂಬು ಗರ್ಭಿಣಿಗೆ ಯಾವ ರೀತಿ ಸೀಮಂತ ಮಾಡ್ತೀವಿ, ಬಾಗಿನ ಅರ್ಪಣೆ ಕೊಡ್ತಾರೆ. ಬಹುತೇಕ ಹೆಣ್ಣು ಮಕ್ಕಳಿಗೆ ಅದನ್ನ ಕೊಡ್ತಾರೆ, ಅದು ಸಂಪ್ರದಾಯ ಕೂಡ ಹೌದು. ಹಾಗಾಗಿ ಈಗ ಕೆಆರ್ಎಸ್ ಡ್ಯಾಮ್ ಭರ್ತಿ ಆಗಿರೋದ್ರಿಂದ ಆ ರೀತಿ ಸಂಪ್ರದಾಯ ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿದೆ, ಬಾಗಿನ ಅರ್ಪಣೆ ಮಾಡೋದು. ಹಾಗಾಗಿ ಸಿದ್ದರಾಮಯ್ಯನವರು ಈಗ ನಾಳೆ ಬಂದು ಬಾಗಿನ ಅರ್ಪಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಾನು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ, ಈ ಕೆಆರ್ಎಸ್ ಡ್ಯಾಮ್ ಅಂತ ಅಂದ್ರೆ ಸಹಜವಾಗಿ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗುತ್ತೆ. ಆ ಭಾಗದ ಜನ ಕುಡಿಯೋದಕ್ಕೆ ನೀರು ಬೇಕು, ನಮಗೆ ನಮ್ಮ ಹತ್ರನೇ ನೀರಿಲ್ಲ, ಯಾಕೆ ತಮಿಳುನಾಡಿಗೆ ನೀರು ಬಿಡ್ತಿದ್ದಾರೆ, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಬರೀ ಹೋರಾಟಗಳು, ಪ್ರತಿಭಟನೆಗಳು ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಈ ಬಾರಿ ಜೂನ್ ತಿಂಗಳಲ್ಲೇ ಆ ಕಾವೇರಿ ಡ್ಯಾಮ್ ಭರ್ತಿ ಆಗಿರೋದನ್ನ ಕಂಡು ಆ ಭಾಗದ ಜನ ಸಂತಸಗೊಂಡಿದ್ದಾರೆ. ಪ್ರಮುಖವಾಗಿ ರೈತರು ಇದ್ರ ಮೇಲೇನೆ ಡಿಪೆಂಡ್ ಆಗಿದ್ದಾರೆ. ಆ ಭಾಗದಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಜನ, ನಾವು ನೀವು ಕೂಡ ಕುಡಿಯೋದು ಇದೇ ಕಾವೇರಿ ನೀರು. ಹಾಗಾಗಿ ಕಾವೇರಿ ನೀರಿಗೆ ಅತಿ ಹೆಚ್ಚಿನ ಮಹತ್ವ. ಆ ನೀರು ತುಂಬಿದಾಗ, ಕೆಆರ್ಎಸ್ ಡ್ಯಾಮ್ ಭರ್ತಿ ಆದಾಗ ಸಂಭ್ರಮದ ವಾತಾವರಣಗಳು ಆ ಭಾಗದಲ್ಲಿ ಸೇರಿದಂತೆ ಈ ಬೆಂಗಳೂರು, ಮೈಸೂರು ಆ ಭಾಗದಲ್ಲೂ ಕೂಡ ಜನರಲ್ಲಿ ಆ ಸಂತಸವನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ಸಹಜವಾಗಿ ಈ ಬಾರಿ ಸಂತಸ ಜೂನ್ ತಿಂಗಳಲ್ಲೇ ವಿಪರೀತ ಮಳೆ ಆಗ್ತಾ ಇದೆ. ಮುಂಗಾರು ಆರ್ಭಟ ಮಿತಿ ಮೀರಿರೋದ್ರಿಂದ ಕಂಪ್ಲೀಟ್ ಆಗಿ ಡ್ಯಾಮ್ ಭರ್ತಿಯಾದ ಬಳಿಕ ಈಗ ಸಂಪ್ರದಾಯಬದ್ಧವಾಗಿ ಬಾಗಿನ ಅರ್ಪಣೆ ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಡ್ಯಾಮ್ ಸುತ್ತಮುತ್ತ ಆಗ್ತಾ ಇದೆ ಅನ್ನುವಂಥ ವಿಚಾರ. ಬಟ್ ಈಗ ಅಲ್ಲಿ ಯಾವ ರೀತಿಯ ಸಂಭ್ರಮದ ವಾತಾವರಣ ಇದೆ, ನಾಳೆ ಬಾಗಿನ ಅರ್ಪಣೆ ಆಗಲಿದ್ದು ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಸ್ಥಳದಲ್ಲಿ, ಆ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಈ ಬಾರಿ ವ್ಯಾಪಕ ಮಳೆಯ ಕಾರಣದಿಂದ ಈಗಾಗಲೇ ಕೂಡ ಕೆಆರ್ಎಸ್ ಜಲಾಶಯ 124 ಅಡಿಯನ್ನ ತುಂಬಿರುವಂತದ್ದು. ಅದರಲ್ಲೂ ಕೂಡ ಈ ಬಾರಿ ಕೆಆರ್ಎಸ್ ಜಲಾಶಯ ಅವಧಿಗೂ ಮುನ್ನವೇ ಅಂದ್ರೆ ಜೂನ್ ತಿಂಗಳಲ್ಲಿ ಭರ್ತಿಯಾಗುವ ಮೂಲಕ ಹೊಸದೊಂದು ದಾಖಲೆಯನ್ನ ಬರೆದಿದೆ. ಹಾಗಾಗಿನೇ ಕೂಡ ಜೂನ್ 30ರಂದು ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾನೀಗ ಕೆಆರ್ಎಸ್ ಡ್ಯಾಮ್ ನ ಮೇಲ್ಭಾಗದಲ್ಲಿದ್ದೀನಿ. ಏನೀಗ ಸಿಎಂ ಬಾಗಿನ ಅರ್ಪಿಸುವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಕೆಆರ್ಎಸ್ ಡ್ಯಾಮ್ ಮೇಲೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏನು ಕೆಆರ್ಎಸ್ ಡ್ಯಾಮ್ ಮೇಲೆ ಕನ್ನಡದ ಬಾವುಟಗಳನ್ನು ಹಾಕುವ ಮೂಲಕ ಏನು ಸಿಎಂ ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ಒಂದು ರಂಗನ್ನ ತಂದಿರುವಂತದ್ದು. ಅದರ ಜೊತೆಗೂ ಕೂಡ ಈಗ ನೀವು ನೋಡ್ತಾ ಇದ್ರಿ, ಕೆಆರ್ಎಸ್ ಜಲಾಶಯವು ಕೂಡ ಸಾಕಷ್ಟು ಪ್ರಮಾಣದ ನೀರಿನಿಂದ ತುಂಬಿ ತುಳುಕ್ತಾ ಇದೆ. ಏನೀಗಾಗಲೇ ಕೂಡ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿ 124.80 ಗರಿಷ್ಠ ಅಡಿ ಎತ್ತರದಲ್ಲಿ ಈಗ 124 ಅಡಿ ನೀರು ಕೂಡ ಜಲಾಶಯದಲ್ಲಿ ಇರುವಂತದ್ದು. ಹಾಗಾಗಿನೇ ಕೂಡ ಗಾಳಿಯ ಅಲೆಗೂ ಕೂಡ ನೀರು ಕೂಡ ಅಲೆಗಳ ರೀತಿ, ಸಮುದ್ರದ ಅಲೆಗಳ ರೀತಿ ಎದ್ದು ಬರ್ತಾ ಇರುವುದು ಕೂಡ ಕಾಣ್ತಾ ಇದೆ. ಹಾಗೇನೆ ಸಿಎಂ ಸಿದ್ದರಾಮಯ್ಯನವರು ಏನು ಜೂನ್ 30ರಂದು ಕಾರ್ಯಕ್ರಮ ಬಾಗಿನ ಅರ್ಪಿಸುವ ಹಿನ್ನೆಲೆಯಲ್ಲಿ ಏನು ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ಈ ಒಂದು ಬಾಗಿನ ಅರ್ಪಿಸುವ ಕಾರ್ಯಕ್ರಮಕ್ಕೆ ಈಗಾಗಲೇ ಕೂಡ ಈ ಒಂದು ಸ್ಥಳದಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರು 4ನೇ ಬಾರಿಗೆ ಸಿಎಂ ಆಗಿ ಬಾಗಿನ ಅರ್ಪಿಸುವ ಮೂಲಕ ಹೊಸದೊಂದು ದಾಖಲೆಯನ್ನು ಬರಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮನೆಯಿಂದ ರಾಘವೇಂದ್ರ ಲಿಂಗಂ, ಗ್ಯಾರಂಟಿ ನ್ಯೂಸ್. ನಾಳೆ ಸಿಎಂ ಬಾಗಿನ ದೃಶ್ಯ ನೋಡ್ತಾ ಇದ್ದೀರಿ, ಬಾಗಿನ ಅರ್ಪಣೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿರುವ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರೋದು. ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿರುವ ಹಿನ್ನೆಲೆ ಈಗ ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಅಲ್ಲಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ
ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಂಪ್ರದಾಯಬದ್ಧವಾಗಿ ವಿಧಿವಿಧಾನಗಳನ್ನು ಪಾಲನೆ ಮಾಡುವ ಮೂಲಕ ನಾಳೆ ಬಾಗಿನ ಅರ್ಪಣೆ ಕೂಡ ಆಗುತ್ತೆ. ಬಟ್ ಜಸ್ಟ್ ಸಿದ್ದರಾಮಯ್ಯನವರು ಮಾತ್ರ ಇರ್ತಾರಾ ಅಂದರೆ ಅಲ್ಲ, DCM DK ಶಿವಕುಮಾರ್ ಅವರು ಕೂಡ ಈ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಹಜವಾಗಿ ಸಂಪುಟದ ಸಹೋದ್ಯೋಗಿಗಳು ಕೂಡ ಅವರಿಗೆ ಸಾಥ್ ಕೊಡ್ತಾರೆ.